ಸರ್ ನಾನು ಅಪ್ಪು ಅಣ್ಣ ಅಭಿಮಾನಿ. ನಾನು ಯಾರು ಏನೇ ಅಂದ್ರೂ ನನ್ನ ತಂದೆ ತಾಯಿಗಿನ ಜಾಸ್ತಿ ಅಂತ ಹೇಳಿದ್ದೀನಿ ಎಲ್ಲ ಇಂಟರ್ವ್ಯೂನಲ್ಲಿ. ಅವರಂದರೆ ನನಗೆ ತುಂಬ ಇಷ್ಟ. ಪ್ರತಿ ವರ್ಷ ನಾನು ಶಬರಿಮಲೆಗೆ ಹೋಗ್ತೀನಿ. ಏನೋ ಗೊತ್ತಿಲ್ಲ, ಅವರು ನನಗೆ ಅಪ್ಪಣ್ಣ ಬಂದು ಒಂದು ಸೆಲೆಬ್ರಿಟಿ, ಒಂದು ಗುರು ವೆಲ್ವಿಷರು ನನಗೆ ಒಂದು ಸೆಲೆಬ್ರಿಟಿ ಫಸ್ಟು ಭುಜದ ಮೇಲೆ ಕೈ ಇಟ್ಟು ಆಲ್ ದ ಬೆಸ್ಟ್ ಹೇಳಿದ್ದು ನನ್ನ ಅಪ್ಪಣ್ಣ. ಜೊತೆಲಿ ಕೂತ್ಕೊಂಡು ಊಟ ಮಾಡಿದ್ದು ಅದೆಲ್ಲ ತೋರಿಸಿದ್ದು, ಪ್ರೀತಿ ತೋರಿಸಿದ್ದು ನನಗೆ ಅಪ್ಪಣ್ಣ. ಅವ್ರು ತೀರ್ಕೊಂಡು ಹೋದ್ಮೇಲೆ ನನಗೆ ಅವರು ಭಾವಚಿತ್ರ ನಾನು ತೊಗೊಂಡು ಶಬರಿಮಲೆಗೆ ಹೋದ್ವು. ಪ್ರತಿ ಸಾರಿ ಆ ಮನುಷ್ಯನ ಹೆಸರು ಎತ್ಕೊಳೋದು, ದರ್ಶನ ಅಭಿಮಾನಿಗಳು ಹಿಂಗೆ ಮಾಡಿದ್ರು, ದರ್ಶನ ಅಭಿಮಾನಿಗಳು ಈ ಥರ ಮಾಡಿದ್ರು. ಯಾಕೆ ಸರ್ ಬರಬೇಕು? ಬಿಡಿ, ಫ್ಯಾನ್ಸ್ ವಾರ್ಗಳೆಲ್ಲ ಬಿಡಿ. ಅವ್ರ ಅಪ್ಪು ಸರ್ ಅಲ್ಲಿದ್ದಾರೆ, ಏನು ಹೇಳಿ ನಮ್ಮಲ್ಲಿದ್ದಾರೆ, ಇಲ್ಲೆಲ್ಲ ಇದ್ದಾರೋ, ಬಿಟ್ಬಿಡಿ. ಅವ್ರನ್ನ ಯಾಕೆ ಹೇಳಿತೀರಾ? ಈಗ ದರ್ಶನ್ ಸರ್ ಹೇಳಿದಾರಾ ನೀವು ಟ್ರೋಲ್ ಮಾಡ್ರಿ, ಇದು ಮಾಡ್ರಿ ಅಂತೇಳಿ? ಏನು ಗೊತ್ತಾ, ಒಂದು ವಿಡಿಯೋ, ಒಂದು ಸ್ಟೇಟ್ಮೆಂಟು ನನ್ನ ಅಭಿಮಾನಿಗಳು, ಪಕ್ಕ ಅಭಿಮಾನಿಗಳಾದರೆ, ನನ್ನನ್ನು ಇಷ್ಟಪಡೋರಾದರೆ ನೀವು ಯಾರನ್ನೂ ನೋಯಿಸ್ಬಾರ್ದು, ಯಾರ ಮನಸ್ಸು ನೋಯಿಸ್ಬಾರ್ದು. ಅದೊಂದು ಸ್ಟೇಟ್ಮೆಂಟ್ ಅವ್ರು ಕೊಟ್ಬಿಟ್ರೆ ನಿಜವಾಗ್ಲೂ ಅವ್ರ ಕಾಲು ಮುದ್ದೆ ಆಭಾರಿಯಾಗಿರ್ತೀನಿ ಸರ್. ಇವ್ರು ಯಾರೋ ಒಂದು 10 ಗೋಲ್ಡ್ ಹಾಕ್ತಾರೆ ಹಿಂಗೆ, ಅದು ಒರಿಜಿನಲ್ ಗೋಲ್ಡ್ ಅಲ್ಲ, ಎಲ್ಲ ಫೇಕ್ ಗೋಲ್ಡ್ಗಳೇ. ನಾವು ಇಷ್ಟವರೆಗೂ ಹಾಕ್ಕೊಂಡು ಬಿಡ್ಬೋದು, ಏನು ಹೇಳಿ? ಆಮೇಲೆ ಅವನೇನೋ ಕಾಂಟ್ರವರ್ಸಿ ಮಾಡ್ದ, ಅವನೇನು ಅಂಥವ್ರನ್ನ ಯಾಕೆ ಸರ್ ನೆಗೆಟಿವಾಗಿ ಹಾಕ್ತೀರಾ? ಹಳೆ ಆರ್ಟಿಸ್ಟ್ಗಳು ಮನೇಲಿ ಕೂತ್ಬಿಟ್ಟಿದ್ದಾರೆ. ಈಗೇನು ರೀಲ್ಸ್ಗಳು ಮತ್ತು ಈ ಇನ್ಸ್ಟಾಗ್ರಾಮಲ್ಲಿ ಈ ಪೋಸ್ಟ್ ಅವರು ತುಂಬ ಇದು ಮಾಡ್ತಾರೆ. ಫಸ್ಟ್ ಒಂದು ಮನೆಯಿಂದ 15,000 ರೂಪಾಯಿ ಕಳುವು ಮಾಡ್ಕೊಂಡು ಬಂದು ರಾಣಿ ಮಾರಿಕೊಟ್ಟು ಮುಂಡ ಮುಚ್ಕೊಂಡು ಹೋಗಿದ್ದೆ. ನನ್ನ ಫಸ್ಟ್ ಪಿಕ್ಚರ್ ಬಂದು ಭಾಳ ನೋಕಿ ಅಂದೇಳಿ ನನ್ನ ಸಿನಿಮಾ, ನಮ್ಮ ದುನಿಯಾ ವಿಜಯ್ ಸರ್ದು ದುನಿಯಾ ಸಿನಿಮಾ ಶೂಟಿಂಗ್ ಒಂದೇ ಸತಿ ಮಾಡಿದ್ದು. ಅಗ್ನಿಸಾಕ್ಷಿ 20 ಸರ್ TRP, 20 TRP. ಪ್ರತಿಯೊಂದು ಊರಲ್ಲೂ ನನ್ನನ್ನು ಹೀರೋ ಅಂತ ಹೇಳ್ತಾರಲ್ಲ, ಅಲ್ಲಿ ಮೀಸೆ ಮಾಮ ಬಂದ ಸುಮಾರು ಜನ ಬರ್ತಾರೆ ಸರ್, ಸುಮಾರು ಜನ. ಈ ನಮ್ಮ ಇಂಡಸ್ಟ್ರಿಯಲ್ಲಿ ಏನಾಗ್ಬಿಟ್ಟಿದ್ದಾನೆ, ಫಸ್ಟ್ ಇದ್ದಂಗಿಲ್ಲ ಸರ್. ಫಸ್ಟು ಒಂದು ಭಕ್ತಿಯಾಗಿತ್ತು ಸರ್, ಈಗ ಯಾವ ಭಕ್ತಿನಿಲ್ಲ, ಏನಿಲ್ಲ ಸರ್, ಯಾವುದಿಲ್ಲ. ಹೊಡೀರಿ ಬೆಟ್ಟ ಅಂತಾರೆ, ಈ ಥರ ನಡೀತದೆ ಸರ್ ನಮ್ಮ ಇಂಡಸ್ಟ್ರಿ. ಅಂದರೆ ನೀವು ನಿಮ್ಮ ಒಂದು ಅನುಭವದ ಬಗ್ಗೆ ಹೇಳೋದಾದರೆ, ನೀವು ಅವಾಗಿಂದ ಸೀರಿಯಲ್ಗಳು ಧಾರಾವಾಹಿಗಳು ಮಾಡ್ಕೊಂಡು ಬರ್ತಾಯಿದ್ದೀರಾ? ಹೌದು ಸರ್. ಇವಾಗ ಏನಾದರೂ ಚೇಂಜಸ್ ಕಾಣ್ತಿದೆಯಾ ಅಥವಾ ತುಂಬ ಬದಲಾವಣೆ? ಸರ್ ಈಗ ಹಳೆ ಆರ್ಟಿಸ್ಟ್ಗಳು ಮನೇಲಿ ಕೂತಿದ್ದಾರೆ ಸರ್, ಏನು ಹೇಳಿ, ಆ ಕಲಾವಿದರು ಹಳೆ ಆರ್ಟಿಸ್ಟ್ಗಳು ಮನೇಲಿ ಕೂತ್ಬಿಟ್ಟಿದ್ದಾರೆ. ಈಗೇನು ರೀಲ್ಸ್ಗಳು ಮತ್ತು ಈ ಇನ್ಸ್ಟಾಗ್ರಾಮಲ್ಲಿ ಈ ಪೋಸ್ಟ್ ಅವರು ತುಂಬ ಇದು ಮಾಡ್ತಾಯಿದ್ದಾರೆ, ಅವ್ರನ್ನೇ ತೊಗೊಳ್ತಾ ಇದ್ದಾರೆ. ಈಗ ನಮ್ಮ ಬಿಗ್ ಬಾಸೇ ತೊಗೊಳ್ಳಿ ಸರ್, ಅದರಲ್ಲಿ ಯಾರು ಸರ್ ಏನು ಕಂಟೆಂಟ್ ಇದೆ ಸರ್, ಯಾರನ್ನ ತೊಗೊಂಡು ಸರ್ ಇದ್ದಾರೆ ಸರ್ ಆರ್ಟಿಸ್ಟ್ಗಳು ಹಾಕಿ. ಇಲ್ಲ ಅದು ಬೇಡ, ಒಳ್ಳೊಳ್ಳೆ ಏನೋ ರೈತರು ಮಕ್ಕಳಿದ್ದಾರೆ, ಏನು ಸರ್, ರೈತರು ಮಕ್ಕಳಿದ್ದಾರೆ, ಒಳ್ಳೆ ಟ್ಯಾಲೆಂಟ್ ಇರೋರು ಇದ್ದಾರೆ, ಅಂಥವ್ರು ತೊಗೊಂಡು ಬಂದು ಹಾಕಿ. ಇವ್ರು ಯಾರೋ ಒಂದು 10 ಗೋಲ್ಡ್ ಹಾಕ್ತಾರೆ ಹಿಂಗೆ, ಅದು ಒರಿಜಿನಲ್ ಗೋಲ್ಡ್ ಅಲ್ಲ, ಎಲ್ಲ ಫೇಕ್ ಗೋಲ್ಡ್ಗಳೇ. ನಾವು ಇಷ್ಟವರೆಗೂ ಹಾಕ್ಕೊಂಡು ಬಿಡ್ಬೋದು, ಏನು ಹೇಳಿ? ಆಮೇಲೆ ಅವನೇನೋ ಕಾಂಟ್ರವರ್ಸಿ ಮಾಡ್ದ, ಅವನೇನು ಅಂಥವ್ರನ್ನ ಯಾಕೆ ಸರ್ ನೆಗೆಟಿವಾಗಿ ಹಾಕ್ತೀರಾ? ಓಕೆ, ತುಂಬ ಟ್ಯಾಲೆಂಟ್ ಇರೋರು ಇದ್ದಾರೆ ಇಲ್ವಾ ಸರ್? ತುಂಬ ಜನ ಇದ್ದಾರೆ, ಒಳ್ಳೆ ಕಲಾವಿದರು ಇದ್ದಾರೆ, ಅಂಥವ್ರು ತೊಗೊಂಡು ಬಂದು ಹಾಕಿ. ಮಾಡಲ್ಲ ಸರ್, ಅವ್ರಿಗೇನು ಕಾಂಟ್ರವರ್ಸಿ ಆಗಬೇಕು, ಯೂಸ್ ಹೋಗ್ಬಾರ್ದು ಸರ್. ಯೂಸ್ ಹೋಗ್ಬಿಟ್ರೂ ಅವ್ರಿಗೇನು ಏನು ಬರ್ತದೆ ಸರ್, ದುಡ್ಡ ಬರ್ತದೆ, ಏನು ಹಾಕ್ಕೊಂಡು ಹೋಗೋಗೇನಿಲ್ಲ ಸರ್. ಈ ಥರ ಹಾಕ್ಕೊಂಡು ಸಿನಿಮಾ ಇಂಡಸ್ಟ್ರಿ ಕೂತಿದೆ ಸರ್. ಧಾರಾವಾಹಿ ಹೊರತುಪಡಿಸಿ ಅಂದರೆ ಸಹ ಕಲಾವಿದರಾಗಿ ಎಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದೀರಾ ಸರ್? ಸರ್ ನಾನು ಫಸ್ಟ್ ರಾಣಿ ಮಹಾರಾಣಿಗೆ ಫಸ್ಟ್ ಒಂದು ಇಂಟರ್ವ್ಯೂ ನಾನು ನೆಕ್ಸ್ಟ್ ಹೇಳ್ತೀನಿ ನಿಮಗೆ. ಫಸ್ಟ್ ಒಂದು ಮನೆಯಿಂದ 15,000 ರೂಪಾಯಿ ಕಳುವು ಮಾಡ್ಕೊಂಡು ಬಂದು ರಾಣಿ ಮಾರಿಕೊಟ್ಟು ಮುಂಡ ಮುಚ್ಕೊಂಡು ಹೋಗಿದ್ದೆ. ನನ್ನ ಫಸ್ಟ್ ಪಿಕ್ಚರ್ ಬಂದು ಭಾಳ ನೋಕಿ ಅಂದೇಳಿ ನನ್ನ ಸಿನಿಮಾ, ನಮ್ಮ ದುನಿಯಾ ವಿಜಯ್ ಸರ್ದು ದುನಿಯಾ ಸಿನಿಮಾ ಶೂಟಿಂಗ್ ಒಂದೇ ಸತಿ ಮಾಡಿದ್ದು. ನಮ್ಮೂರಲ್ಲಿ ಅರಳ್ಳಿ ಅಂತ ಒಂದು ಊರಿದೆ, ಆ ಊರಲ್ಲಿ ದುನಿಯಾ ವಿಜಯ್ ಸರ್ಗೂ ನನಗೂ ಒಂದೇ ವೇದಿಕೆ ಮೇಲೆ ಸನ್ಮಾನ ಮಾಡಿದ್ದು. ಆ ರೇಂಜಲ್ಲಿ ನಮ್ಮ ದುನಿಯಾ ವಿಜಯ್ ಸರ್ ಒಂದು ಭಾಳ ಉತ್ತಮವಾದ ಮಟ್ಟಕ್ಕೆ ಹೋಗಿದ್ದಾರೆ. ನನಗೆ ಭಾಳ ಸಂತೋಷ ನಿಜವಾಗ್ಲೂ. ನಮ್ಮ ತಾಲೂಕವರು, ನಮ್ಮ ಊರವರು, ನಮ್ಮ ಬ್ರದರು, ನಮ್ಮ ವೆಲ್ವಿಷರೇ ಅಂದ್ಕೊಳ್ತೀನಿ. ಅವ್ರು ಆ ಮಟ್ಟಕ್ಕೆ ಹೋಗಿದ್ದೆ, ಇನ್ನೂ 100 ಮಟ್ಟಕ್ಕೆ ಹೋಗಲಿ ಅಂತ ಆಸೆ ಪಡ್ತೀನಿ. ಆ ಟೈಮ್ನಿಗ ಅಲ್ಲಿಂದ ಬಂದಿದ್ದು ನಾನು ಸಿನಿಮಾ ಫೀಲ್ಡಿಗೆ. ಹೇಳ್ಸೋರು ಇವನ್ ಸಿನಿಮಾ ಹೀರೋನಂತೆ ಅಂದೇಳಿ ಅಲ್ಲಿಂದ ಬಂದು ಸರ್ ಈಗ ನಾನು ನಿಮ್ಮ ಚಾನಲ್ ಮುಖಾಂತರ ಹೇಳ್ತೀನಿ, ಅಗ್ನಿಸಾಕ್ಷಿ 20 ಸರ್ TRP, 20 TRP. ಪ್ರತಿಯೊಂದು ಊರಲ್ಲೂ ನನ್ನನ್ನು ಹೀರೋ ಅಂತ ಹೇಳ್ತಾರಲ್ಲ, ಅಲ್ಲಿ ಮೀಸೆ ಮಾಮ ಬಂದ, ಮೀಸೆ ಗೊಗ್ಗಯ್ಯ ಬಂದ, ಏನು ಹೇಳಿ, ಮೀಸೆ ಗೊಗ್ಗಯ್ಯ, ಹಾಂ, ಈ ಥರ ಮೀಸೆ ಕಳ್ಳ ಬಂದ ಅಂದೇಳಿ ಈ ಥರ ಫೇಮಸ್ ಆಗಿದ್ದು. 20 TRP ಸರ್. ಯಾವ ತಾಯಿ ಅಂದರು ಯಾರು ನೋಡಿದ್ರೇನು ನನಗೆ
ಅದೇ ಏನು ಇಲ್ಲಿ ಯಾವ ಮಗುನ ಎತ್ಕೊಂಡು ಹೋಗಿ ಬಂದಿದ್ಯಾ, ಬೇರೆ ಕೆಲಸ ಇಲ್ವಾ ಅಂದೆ. ವಯಸ್ಸಾದವ್ರು ಕೇಳಿದ್ದಾರೆ. ಆಮೇಲೆ ಮತ್ತೆ ಇನ್ನೇನು ಹೇಳಿದ್ದಾರೆ, ಕೊಟ್ಟೆ ಪಂಪಿನ ತೆಲುಗು ಭಾಷೆಯಲ್ಲಿ ಮಾಡಿದೆ, ಹೊಡೆದು ಕಳಿಸ್ರೋ ಯಾವುದೋ ಮಗುನ ಕದೆ. ಈ ಥರ ತುಂಬ ಆಗಿದೆ ನನಗೆ, ತುಂಬ ಅವಮಾನಗಳಾಗಿದೆ. ಆ ಅವಮಾನನೇ ನನಗೆ ಸನ್ಮಾನ. ಓಕೆ ಸರಿ. ನನಗೆ ಹೊಗಳೋರು ಕಂಡ್ರೆ ಆಗಲ್ಲ, ನನಗೆ ಬೈಯೋರು ಕಂಡ್ರೆ ತುಂಬ ಇಷ್ಟ. ಓಕೆ ಸರ್, ಇವಾಗ ಅಷ್ಟು ವರ್ಷಗಳ ಕಾಲದಿಂದ ಚಿತ್ರರಂಗದಲ್ಲಿ ಇದ್ದೀರಿ, ಎಲ್ಲನೂ ನೋಡಿದ್ದೀರಿ. ಇತ್ತೀಚಿನ ಬೆಳವಣಿಗೆಗಳು ಕೂಡ ನೀವು ನೋಡಿದ್ದೀರ ಕೂಡ. ಕೆಲವೊಂದಷ್ಟು ಪ್ರತಾಪ್ ಅವ್ರದ್ದು ಘಟನೆ ಆಗಿರಲಿ, ಕೆಲವೊಂದು ಫ್ಯಾನ್ಸ್ ವಾರ್ಗಳಾಗಿರಲಿ, ಇನ್ಯಾರೋ ಹೆಣ್ಮಕ್ಳಿಗೆ ಕೆಟ್ಟದಾಗಿ ಕಮೆಂಟ್ ಮಾಡೋದಾಗಲಿ, ಈ ಥರ ವಿಚಾರಗಳು ಕೂಡ ನೋಡ್ತಾ ಇದ್ದೀರಾ. ಮೊದಲನೇದಾಗಿ ಕೆಲವು ನಟನ ಅಭಿಮಾನಿಗಳಾಗಲಿ ಒಂದು ಹೆಣ್ಮಗುಗೆ ಒಂದು ಹೆಣ್ಮಕ್ಳಿಗೆ ವಿಷಯ ಅದರಲ್ಲೂ ಕೆಟ್ಟದಾಗಿ ಕಮೆಂಟ್ ಮಾಡೋಂಥದ್ದು, ಕೆಟ್ಟದಾಗಿ ಮೆಸೇಜ್ಗಳು ಹಾಕೋಂಥದ್ದು, ಅವ್ರ ವಂಶನ್ನೇ ಜಾಲಾಡ್ತಾರಲ್ಲ, ಈ ವಿಚಾರಗಳ ಬಗ್ಗೆ ಮಾತಾಡೋದಾದ್ರೆ ಸರ್, ನಾನು ಅಪ್ಪು ಅಣ್ಣ ಅಭಿಮಾನಿ. ನಾನು ಯಾರು ಏನೇ ಅಂದ್ರೂ ನನ್ನ ತಂದೆ ತಾಯಿಗಿನ ಜಾಸ್ತಿ ಅಂತ ಹೇಳಿದ್ದೀನಿ ಎಲ್ಲ ಇಂಟರ್ವ್ಯೂನಲ್ಲಿ. ಅವರಂದರೆ ನನಗೆ ತುಂಬ ಇಷ್ಟ. ಇಲ್ಲೊಂದು ವಿಚಾರ ಹಂಚ್ಕೊಳ್ಬೇಕಂತ ಆಸೆ ಪಡ್ತಾಯಿದ್ದೀನಿ. ಯಾರ ಮನ್ಸಿಗೆ ನೋವಾಗುತ್ತೆ, ಯಾರ ಮನ್ಸು ಬಿಡುತ್ತೋ ನನಗೆ ಗೊತ್ತಿಲ್ಲ, ಇರಲಿ. ನಾನು ಶಬರಿಮಲೆಗೆ ಹೋಗ್ತೀನಿ ಸರ್, ಪ್ರತಿ ವರ್ಷ ಹೋಗ್ತೀನಿ. ಒಂದು ವರ್ಷ ಬಿಡ್ದಿರ ಒಂದು ವರ್ಷ ಗ್ಯಾಪಲ್ಲಿತ್ತು, ನಮ್ಮ ತಂದೆ ತೀರ್ಕೊಂಡಾಗ ಹೋಗೋಕ್ಕಾಗಿಲ್ಲ. ಪ್ರತಿ ವರ್ಷ ನಾನು ಶಬರಿಮಲೆಗೆ ಹೋಗ್ತೀನಿ. ಏನೋ ಗೊತ್ತಿಲ್ಲ, ಅವರು ನನಗೆ ಅಪ್ಪಣ್ಣ ಬಂದು ಒಂದು ಸೆಲೆಬ್ರಿಟಿ, ಒಂದು ಗುರು ವೆಲ್ವಿಷರು ನನಗೆ ಒಂದು ಸೆಲೆಬ್ರಿಟಿ ಫಸ್ಟು ಭುಜದ ಮೇಲೆ ಕೈ ಇಟ್ಟು ಆಲ್ ದ ಬೆಸ್ಟ್ ಹೇಳಿದ್ದು ನನ್ನ ಅಪ್ಪಣ್ಣ. ಜೊತೆಲಿ ಕೂತ್ಕೊಂಡು ಊಟ ಮಾಡಿದ್ದು ಅದೆಲ್ಲ ತೋರಿಸಿದ್ದು, ಪ್ರೀತಿ ತೋರಿಸಿದ್ದು ನನಗೆ ಅಪ್ಪಣ್ಣ. ಅವ್ರು ತೀರ್ಕೊಂಡು ಹೋದ್ಮೇಲೆ ನನಗೆ ಅವರು ಭಾವಚಿತ್ರ ನಾನು ತೊಗೊಂಡು ಶಬರಿಮಲೆಗೆ ಹೋದೆ. ಶಬರಿಮಲೆಗೆ ಯಾಕೆ ಹೋದೆ ಅಂದರೆ ಅವ್ರು ಇಲ್ಲ ಅಂತ ನಾನು ತೊಗೊಂಡೋದೆ. ಕೆಲವ್ರು ಏನು ಮಾಡ್ತಾಯಿದ್ದಾರೆ, ಬದುಕಿದವ್ರನ್ನ ತೊಗೊಂಡೋಗಿ ದೇವಸ್ಥಾನಗಳಿಗೆ ಇಡ್ತಾಯಿದ್ದಾರೆ. ಅರ್ಥ ಮಾಡ್ಕೊಳ್ಳಿ ಸರ್, ಅವ್ರು ಇಲ್ಲ ಅಂತ ಹೇಳ್ಬಿಟ್ಟು ನಾನು ತೊಗೊಂಡೋಗಿ ಸತ್ಯ. ಅವ್ರ ಬಗ್ಗೆ ಈಗ ನೋಡಿ, ಯಶ್ ಅವ್ರು ತೊಗೊಂಡೋಗ್ತಾರೆ, ಸುದೀಪ್ ಸರ್ದು ತೊಗೊಂಡೋಗ್ತಾರೆ, ನಮ್ಮ ದರ್ಶನ್ ಸರ್ದು ತೊಗೊಂಡೋಗ್ತಾರೆ, ಮತ್ತು ಈ ಪವನ್ ಕಲ್ಯಾಣ್ ಅವ್ರದ್ದು ತೊಗೊಂಡೋಗ್ತಾರೆ ಶಬರಿಮಲೆಗಳಿಗೆ. ನಾನು ನೋಡ್ತಾ ಇದ್ದೀನಿ. ಯಾಕಂದರೆ ನಾನು ಹೇಳೋದು ಈ ಮುಖಾಂತರ ಇಷ್ಟೇ, ಅವ್ರು ಇನ್ನೂ 100 ವರ್ಷ ಆಯುಸ್ಸು ನಮ್ಮ ಆಯುಸ್ಸಲ್ಲಿ ಹಾಕ್ಕೊಂಡು ಅವ್ರ ಬದುಕಿ ಚೆನ್ನಾಗಿರಲಿ. ಯಾಕಂದ್ರೆ ಅವ್ರ ಭಾವಚಿತ್ರಗಳು ಅಲ್ಲಿವರೆಗೂ ತೊಗೊಂಡೋಗಿ ಮನೇಲಿಡ್ರಿ, ಖುಷಿ ಪಡ್ರಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಆಮೇಲೆ ದರ್ಶನ್ ಸರ್ ಯಾರು ಸರ್? ದರ್ಶನ್ ಸರ್ ನಮ್ಮವರೇ, ನಮ್ಮ ಕನ್ನಡದವರು ಸರ್, ನಮ್ಮನೆ, ನಮ್ಮ ಫ್ಯಾಮಿಲಿ ಸರ್, ನಮ್ಮ ಅಣ್ಣವರು. ಹೌದು, ನಾವು ಕಲಾವಿದ್ರಿಂದ ನಮ್ಮೆಲ್ಲ ಒಂದೇ ಮನೆ ಸರ್. ಈಗ ಪ್ರತಿಯೊಬ್ಬ ಮನುಷ್ಯನೂ ತಪ್ಪು ಮಾಡ್ತಾನೆ. ಅವ್ರು ತಪ್ಪು ಮಾಡಿದಾರೋ ಇಲ್ಲೂ ಇನ್ನೂ ಕೋರ್ಟಲ್ಲಿದೆ. ನಾವು ಯಾರು ಸರ್ ಅದು ಜಡ್ಜ್ಮೆಂಟ್ ಮಾಡೋಕ್ಕೆ? ಪ್ರತಿ ಸಾರಿ ಆ ಮನುಷ್ಯನ ಹೆಸರು ಎತ್ಕೊಳೋದು, ದರ್ಶನ ಅಭಿಮಾನಿಗಳು ಹಿಂಗೆ ಮಾಡಿದ್ರು, ದರ್ಶನ ಅಭಿಮಾನಿಗಳು ಈ ಥರ ಮಾಡಿದ್ರು. ಯಾಕೆ ಸರ್ ಬರಬೇಕು? ಬಿಡಿ, ಫ್ಯಾನ್ಸ್ ವಾರ್ಗಳೆಲ್ಲ ಬಿಡಿ. ಅವ್ರ ಅಪ್ಪು ಸರ್ ಅಲ್ಲಿದ್ದಾರೆ, ಏನು ಹೇಳಿ, ನಮ್ಮಲ್ಲಿದ್ದಾರೆ, ಇಲ್ಲೆಲ್ಲ ಇದ್ದಾರೋ, ಬಿಟ್ಬಿಡಿ. ಅವ್ರನ್ನ ಯಾಕೆ ಹೇಳಿತೀರಾ? ಈಗ ದರ್ಶನ್ ಸರ್ ಹೇಳಿದಾರಾ, ನೀವು ಟ್ರೋಲ್ ಮಾಡ್ರಿ, ಇದು ಮಾಡ್ರಿ ಅಂತೇಳಿ ಸುಮ್ಮನೆ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕ್ಕೊಂಡು ರುಬ್ತಾರೆ. ಅದೆಲ್ಲ ತಪ್ಪು ಸರ್. ನಾನು ಹೇಳೋದು ಇಷ್ಟೇ ಸರ್, ದರ್ಶನ್ ಸರ್ಗೂ ನಾನು ರಿಕ್ವೆಸ್ಟ್. ನಾನು ಅದೇ ಪಾಯಿಂಟಿಗೆ ಬರ್ತೀನಿ. ದರ್ಶನ್ ಸರ್ ಹೇಳಿಲ್ಲ, ಅವ್ರ ಹೆಸರು ಹೇಳ್ಕೊಂಡು ಕೆಲವು ಅಭಿಮಾನಿಗಳು ಮಾಡ್ತಿದ್ದಾರೆ. ಇವಾಗ ದರ್ಶನ್ ಸರ್ ಅಭಿಮಾನಿಗಳೇ ಮಾಡ್ತಿದ್ದಾರೆ ಅಂದರೆ, ರಮ್ಯ ಅವ್ರ ವಿಚಾರನಾಗಲಿ, ಕೆಲವೊಬ್ರಿಗೆ ಹೆಣ್ಮಕ್ಳು ಕೆಟ್ಟದಾಗಿ ಕಮೆಂಟ್ ಮಾಡ್ತಾರಲ್ಲ ದರ್ಶನ್ ಸರ್ ಹೆಸರು ಹೇಳಿ ಅಂಥವ್ರಿಗೆ. ಸರ್ ನಾನೇನು ಹೇಳ್ತೀನಂದರೆ, ಒಂದು ಅರ್ಥ ಮಾಡ್ಕೊಳ್ಳಿ, ಈ ಬೇರೆ ಹೆಣ್ಮಕ್ಳು ನಾವು ನೋಡಿದ್ರೆ ನಮ್ಮ ಮನೇಲಿ ಹೆಣ್ಮಕ್ಳು ನೋಡೇ ನೋಡ್ತಾರೆ. ನಾವು ಒಂದು ಹೆಣ್ಮಗು ನೋಡಿದ್ರೆ ನಮ್ಮ ಮನೇಲಿ 10 ಹೆಣ್ಮಕ್ಳು ನೋಡ್ತಾರೆ. ನಾವು ಒಂದು ಕಮೆಂಟ್ ಮಾಡಿದ್ರೆ ನಮ್ಮ ಹೆಣ್ಮಕ್ಳಿಗೆ 100 ಕಮೆಂಟ್ ಮಾಡ್ತಾರೆ. ಇದೊಂದು ಮೈಂಡಲ್ಲಿ ಇಟ್ಕೊಳ್ಳಿ, ಯಾರೇ ಆಗಿರಲಿ. ದರ್ಶನ್ ಸರ್ ಹೇಳಲ್ಲ, ಯಾಕಂದರೆ ಅವ್ರು ಸೆಲೆಬ್ರಿಟಿ, ಅವರು ತೂಕನೇ ಬೇರೆ ಇದೆ. ಅವ್ರ ಹೆಸರು ಹೇಳ್ಕೊಂಡು ಈ ಕಿಡಿಗೇಡಿಗಳು ಏನು ಮಾಡ್ತಾ ಇದ್ದಾರೆ ಅಂದರೆ, ಈ ತಂದಿಕ್ಕಿ ತಮಾಷೆ ನೋಡ್ತಾ ಇದ್ದಾರೆ. ಅರ್ಥ ಮಾಡ್ಕೊಳ್ಳಿ. ದರ್ಶನ್ ಸರ್ ಆಗಲಿ ಮತ್ತು ಈ ಶಿವಣ್ಣ ಆಗಲಿ, ನಾವು ನಮ್ಮ ಇಂಡಸ್ಟ್ರಿಯಲ್ಲಿ ನಮ್ಮ ದೊಡ್ಡ ದೊಡ್ಡ ಲೆಜೆಂಡ್ರ್ ಇದ್ದಾರೆ, ಅವ್ರು ಯಾರು ಹೇಳಲ್ಲ. ಇವ್ರು ಖಾಲಿ ಕೂತಿರ್ತಾರಲ್ಲ, ಅವ್ರು ಏನು ಮಾಡ್ತಾರೆ, ಬೆಂಕಿ ಹಚ್ತಾ ಇರ್ತಾರೆ. ಅದಕ್ಕೆ ನಾನು ಒಂದು ಕೇಳೋದು ದರ್ಶನ್ ಸರ್ಗೆ, ಅವ್ರು ಕಾಲು ಮುಗಿದು ಕೇಳ್ಕೊಳ್ತೀನಿ. ನಾನು ಇಷ್ಟೇ ಕೇಳೋದು, ಯಾಕಂದರೆ ನಮ್ಮ ಅಣ್ಣ ಅಂತ ಹೇಳ್ಕೊಂಡಿದ್ದೀನಿ ಅವ್ರನ್ನ. ಅವರು ನನ್ನ ತುಂಬ ಇಷ್ಟ. ನನಗೆ ಏನು ಗೊತ್ತಾ, ಒಂದು ವಿಡಿಯೋ, ಒಂದು ಸ್ಟೇಟ್ಮೆಂಟು ನನ್ನ ಅಭಿಮಾನಿಗಳು, ಪಕ್ಕ ಅಭಿಮಾನಿಗಳಾದರೆ, ನನ್ನನ್ನು ಇಷ್ಟಪಡೋರಾದರೆ ನೀವು ಯಾರನ್ನೂ ನೋಯಿಸ್ಬಾರ್ದು, ಯಾರ ಮನಸ್ಸು ನೋಯಿಸ್ಬಾರ್ದು. ಅದೊಂದು ಸ್ಟೇಟ್ಮೆಂಟ್ ಅವ್ರು ಕೊಟ್ಬಿಟ್ರೆ ನಿಜವಾಗ್ಲೂ ಅವ್ರ ಕಾಲು ಮುದ್ದೆ ಆಭಾರಿಯಾಗಿರ್ತೀನಿ ಸರ್. ಈಗ ಮೊನ್ನೆ ಒಂದು ವಿಡಿಯೋ ನೋಡಿದೆ ಸರ್, ಇವ್ರದ್ದು ನಮ್ಮ ಶಿವಣ್ಣವ್ರದ್ದು ಮತ್ತು ರಾಘಣ್ಣವ್ರದ್ದು
ಮತ್ತು ಯುವ ಅವ್ರದ್ದು ಹಾಕಿ ಫೋಟೋಗಳು ಹಾಕಿ ಹಾಕ್ತಾರೆ. ಸೊ ಅದೇ ವಿಚಾರ ನಾನು ಕೇಳೋಣ ಅನ್ಕೊಂಡೆ ಸರ್. ಏನು ಅದು ಹಾಕ್ತಾರೆ. ಆ ಥರ ಆ ಒಂದು ಸನ್ನಿವೇಶ, ಆ ಒಂದು ವಿಡಿಯೋನ ದರ್ಶನ್ ಸರೇ ನೋಡಿದ್ರು ಕೂಡ ತುಂಬಾ ಬೇಜಾರಾಗ್ಬಿಡ್ತಾರೆ. 100% ಅಂದ್ರೆ ನೀವೇ ಹೇಳಿ ಸರ್, ಅದ್ರದ್ದು ಕ್ಲಾರಿಟಿ ಕೊಡಿ ಅದ್ರ ಬಗ್ಗೆ. ಸರ್, ಈಗ ಅವ್ರಿಗೇನೋ ಒಬ್ರು ಪ್ಯಾರಾಲಿಸ್ ಆಯಿತು, ಒಬ್ರು ಕ್ಯಾನ್ಸರ್ ಆಯಿತು, ಚೇತರಿಸ್ಕೊಂಡು ಬಂದರು, ಮತ್ತು ಇದು ಇನ್ನೊಂದು ಫೋಟೋ ಹಾಕಿದ್ದು ಎಲ್ಲ ಬಂತು. ನಮ್ಮ ಮನೆಗಳಿರ್ತದೆ, ನಾವೇನು ಕೈನಿಂದ ಹಾಕ್ತೀರಿ ನೋಡು, ಆ ಕೈಗೆ 100% ಬರುತ್ತೆ. ಅರ್ಥ ಮಾಡ್ಕೊಳ್ಳಿ, ಅವ್ರಿಗೂ ಆ ಪರಿಸ್ಥಿತಿ ಬರುತ್ತೆ. ನಾವೇನು ಕೈ ಮೈ ಗಟ್ಟಿಗಿದೆ, ನಮಗೇನು ಬರಲ್ಲ ಅಂದ್ರೆ ನಾವು ಪಾಪಗಳು. ಸರ್, ನಾನು ಚಾಚಾ ಅಂತ ಹೇಳ್ತಲ್ಲ, ನಾನು ಅಲ್ಲಲ್ಲೋ ಎಲ್ಲೋ ಒಂದು ಕಡೆ ಪಾಪಗಳು ಮಾಡಿರ್ತೀನಿ. ಆ ಪಾಪ ಎಲ್ಲ ಇಲ್ಲೇ ಕಳಿಸ್ಬಿಟ್ಟು ಹೋಗಬೇಕು. ನಾವು ಕಟ್ಕೊಂಡು ಅಲ್ಲೆಲ್ಲೋ ಮೇಲೆ ಹೋಗ್ಬಿಟ್ಮೇಲೆ ಅಲ್ಲಾಗ್ತಾನೆ ಏನೋ ಒಳ್ಳೆ ಊಟ ಕೊಡ್ತಾರೆ, ಇದು ಕೊಡ್ತಾರೆ ನಾವು ಅನ್ನೋದು ತಪ್ಪು. ಏನು ಹೇಳಿ? ಹೌದು ಹೌದು. ನಮ್ಗೆ ಏನು ಹೇಳೋ ಸರ್, ನಮ್ಮ ಇದರಲ್ಲಿ ಇರ್ತಾರೆ, ಮಹಾರಾಜ್ ಥರ ಇರ್ತಾರೆ, ಅದೆಲ್ಲ ತಪ್ಪು. ನಾವು ಏನು ಅನುಭವಿಸ್ತೀರೋ, ನಾವೇನು ಒಬ್ಬರು ಪಾಪ ಮಾಡ್ತಿರೋ, ನಾವು ಒಬ್ರಿಗೇನು ಮೋಸ ಮಾಡ್ತಿರೋ ಎಲ್ಲ ಇಲ್ಲೇ ಅನುಭವಿಸ್ಬೇಕು. ಇಲ್ಲಿ ಇದೇ ಸರ್ಕಲಲ್ಲಿ 10 ವರ್ಷ ಬದುಕ್ತೀರಿ, 20 ವರ್ಷ ಬದುಕ್ತೀರ ರೀ. ಇವತ್ತು ಬೆಳಗ್ಗೆ ಅರಳುತ್ತೆ ಹೂವು, ಏನು ಹೇಳಿ? ಇವತ್ತು ಬೆಳಗ್ಗೆ ಅರಳುತ್ತೆ ಹೂವು, ಸಂಜೆ ಬಾಡೋಗುತ್ತೆ. ಒಂದು ದಿವಸಕ್ಕೆ ಅದು ಸಾಯ್ತೀನಿ ಅಂತ ಗೊತ್ತಾಗಿ ಎಷ್ಟು ನಗ್ನಗ್ತಾ ಇರುತ್ತೆ. ನೀವ್ಯಾಕ್ರೆ 50 ವರ್ಷ 60 ವರ್ಷ 70 ವರ್ಷ ಆಯ್ಸ್ ಕೊಟ್ಟಿದ್ದಾನೆ. ನಿಮ್ಮ ಕೈಯಲ್ಲಿ ಊಟ ಹಾಕೋಕ್ಕಾಗಿಲ್ಲ ಅಂದ್ರೆ ಒಳ್ಳೆ ಮಾತು ಹೇಳಿ, ಅವ್ರಿಗೆ ಒಳ್ಳೆ ಬುದ್ಧಿ ಹೇಳಿ. ಅದೇ ನಿಮಗೆ ದೇವ್ರು ನಿಮ್ಗೆ ಕಾಪಾಡ್ತಾನೆ, ನಿಮ್ಮ ಮಕ್ಳಿಗೂ ಕಾಪಾಡ್ತಾನೆ, ನಿಮ್ಮ ತಂದೆ ತಾಯಿ ನಿಮ್ಮ ತಂದೆ ತಾಯಿ ಹಿಂಗೆ ಹೇಳಲ್ಲ. ಕೆಲವೊಂದು ಟೈಮು ಹಂಗೆ ಆಡಿಸ್ತಾ ಇದೆ. ದಯವಿಟ್ಟು ಹೇಳೋದು ಇದೆಲ್ಲ ಬಿಟ್ಬಿಡಿ, ಚೆನ್ನಾಗಿರಿ ಅಂದೇಳಿ ನಾನು ಇಷ್ಟಪಡ್ತೀನಿ ಸರ್.